ಮತ್ತು ಈ ಪಬ್ಲಿಕ್ ಗವರ್ನೆನ್ಸ್ ಪೋರ್ಟಲ್ಲು, ಡ್ಯಾಶ್ ಬೋರ್ಡ್ಗಳು, ಯೂನಿವರ್ಸಿಟಿ ಮಾನಿಟರಿಂಗ್ ಡ್ಯಾಶ್ ಬೋರ್ಡು, ಸೆಲ್ಲು ಎಲ್ಲವನ್ನು ಮಾಡಿ ಇಲ್ಲರಿ ಯಾವತ್ತೋ ಏನಾಗಿದೆ ಅಂತ ಏನೋ ಆಗಿರ್ಬೋದು, ಏನೋ ಹೋಗಿರ್ಬೋದು ಅಂತೀವಿ. ನಮ್ಮ ರಾಜ್ಯದಲ್ಲಿ 60,000 ಕೋಟಿ ಸರ್ಕಾರದಿಂದನೇ ಹಣ ಖರ್ಚು ಮಾಡ್ತೀವಿ. ಹಣ ಬಿಡಿ, ಖರ್ಚು ಮಾಡಿದ್ದು ಉಪಯೋಗ ಆಗಬೇಕು. 60,000 ಕೋಟಿಗಿಂತ ಹೆಚ್ಚು ಹಣ ಖರ್ಚಾಗುತ್ತೆ. ಇದು ಉಪಯೋಗ ಆಗಬೇಕು. ಯಾಕಂದರೆ ಒಂದು ಸಲ ಮುಂದೆ ಹೋದ್ಮೇಲೆ ಒಂದು ಶಿಕ್ಷಣ ಪಡೆದು ಅವನ ಭವಿಷ್ಯ ನಿರ್ಮಾಣ ಆಗಲಿಲ್ಲ ಅಂದರೆ ನಮ್ಮ ಸಮಾಜಕ್ಕೆ, ಆ ವ್ಯಕ್ತಿಗೆ, ಸಮಾಜಕ್ಕೆ, ದೇಶಕ್ಕೆ ನಷ್ಟ ಆಗುತ್ತೆ. ಹಾಗಾಗಿ ತುಂಬ ಮುಖ್ಯವಾಗಿರುವಂಥ ವಿಚಾರ. ಎಲ್ಲ ಸಮಸ್ಯೆಗೂ ಪರಿಹಾರ ಎಲ್ಲಿ ಅಂದರೆ ಗುಣಮಟ್ಟದ ಪರಿಪೂರ್ಣವಾದಂಥ ಶಿಕ್ಷಣ. ಸೊ ಹಾಗಾಗಿ ಶಿಕ್ಷಣಕ್ಕೆ ನಾವು ಎಷ್ಟು ಒತ್ತು ಕೊಟ್ಟು ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋದು ಸಾಲಲ್ಲ. ಹಾಗೆ ಇದೇ ಸಂದರ್ಭದಲ್ಲಿ ತಂತ್ರಜ್ಞಾನನೂ ಬಹಳ ವೇಗದಲ್ಲಿ ಬರ್ತಿರುವಂಥದ್ದಿದೆ. ಎಡ್ಟೆಕ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಪ್ಯಾನಲ್ ಡಿಸ್ಕಷನ್ ಇದೆ. ಇದಕ್ಕೆ ಪೂರಕವಾಗಿ ಏನೋ ಹೇಳ್ತಾರೆ, ಎಡ್ಟೆಕ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಪ್ಪ ಇದು ಅನ್ನೋಂಥ ಅನುಭವವನ್ನು ನೋಡಲಿಕ್ಕೂ ಸ್ಟಾಲ್ಸ್ಗಳನ್ನು ಆಗ್ತಾ ಇದೆ. ಇಂಥ ಕಂಪನಿಗಳು ಒಂದು 10 ಕಂಪನಿಗಳನ್ನು ಕರೆಸಿ ಈ ವ್ಯವಸ್ಥೆಗಳ ಜೊತೆಯಲ್ಲಿ ಕಾಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ, ಕಾಂಪ್ಲಿಮೆಂಟ್ ಎಲ್ಲ ಒಂದು ಕುಗ್ರಾಮ, ನನ್ನ ಗ್ರಾಮದಲ್ಲೇ ಇರ್ತೀನಪ್ಪ, ನಾನೇನು ಚೆನ್ನಾಗಿ ಗುಣಮಟ್ಟ ಶಿಕ್ಷಣ ನಾನು ಊರಲ್ಲೇ ಇದ್ದು ನಾನು ಪಡೆಯುವಂಥದ್ದಾಗಬೇಕು. ನಾನು ಇದ್ದಲ್ಲೇ ಎಲ್ಲರಿಗೂ ಇವತ್ತು ಪರ್ಯಾಯವಾಗಿ 4 ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ತೀವಿ, ಎಲ್ಲ ಒಂದು 4 ಮಾದರಿ ಶಾಲೆ ಅಂತ ಮಾಡ್ತೀವಿ. ಮಾದರಿ ಅನ್ನೋಂಥದ್ದು ಎಲ್ಲ ಕಡೆನೂ ಮಾದರಿ ಇರಬೇಕು. 78 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಇನ್ನೂ ಮಾದರಿ ಮಾದರಿ ಮಾದರಿಯಲ್ಲೇ ಇರೋದಲ್ಲ, ಮಾದರಿ ಅನ್ನೋಂಥದ್ದು ಎಲ್ಲ ಕಡೆ ಇರಬೇಕು. ಇದು ಸಾಧ್ಯವಿದೆ. ಇವತ್ತು ಇಂಟರ್ನೆಟ್ ಇರೋ ಮೂಲಕ ಎಲ್ಲ ಮಾಹಿತಿಗಳನ್ನು ಎಲ್ಲೇ ಏನೇ ಕೊರತೆಗಳಿದ್ರು ಗುಣಮಟ್ಟ ಹೆಚ್ಚಿಸಿಕೊಂಡು ಕಲೀಲಿಕ್ಕೆಲ್ಲ ಸಾಧ್ಯವಾಗುತ್ತೆ. ಹಾಗಾಗಿ ಶಿಕ್ಷಣ ಜೊತೆಯಲ್ಲೇ ಕೌಶಲ್ಯತೆ, ಪರಿಪೂರ್ಣ ಇವೆಲ್ಲವನ್ನು ಒಳಗೊಂಡಂತೆ ಮಾಡಲಿಕ್ಕೆ ಈ ಎಡ್ಟೆಕ್ ಮತ್ತು ಆರ್ಟಿಫಿಷಿಯಲ್ ಸ್ಟಾಲ್ಸ್ಗಳನ್ನು ಒಂದು 10 ತುಂಬ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ಒಂದು 10 ಹಾಗಾಗಿ ಇದನ್ನೆಲ್ಲ ನೋಡುವಂಥದಕ್ಕೂ ನೋಡಿ ಎಲ್ಲೇ ಇರಲಿ ಈ ಕಾಂಪ್ಲಿಮೆಂಟಿಂಗ್ ಸಿಸ್ಟಮ್ನ ಚೆನ್ನಾಗಿ ತಂದು ಸರಳವಾಗಿ ಸುಲಭವಾಗಿ ಭಾರತಕ್ಕೆ ಇನ್ನು ಭಾರತ ವಿಶ್ವಗುರು ಆಗಬೇಕು, ಅಭಿವೃದ್ಧಿ ಹೊಂದಂಥ ರಾಷ್ಟ್ರವಾಗಬೇಕು, ವಿಕಸಿತ ಭಾರತವನ್ನು ನೋಡಬೇಕು ಅನ್ನೋಂಥ ನಮ್ಮ ಗುರಿಗಳೆಲ್ಲ ತಲುಪಬೇಕಂದ್ರೆ